ಸೋತಾಗ ಇನ್ಯಾವತ್ತೂ ಸೋಲ್ಲೇಬಾರ್ದಪ್ಪ ಅಂತ ಅನ್ಸುತ್ತೆ. ಗೆದ್ದಾಗ ಯಾವಾಗಲೂ ಇದೇ ಥರ ಗೆಲ್ತಾ ಇರಬೇಕು ಅನ್ಸುತ್ತೆ. ಅದಕ್ಕೂ ಒಂದು ಸೂತ್ರ ಇದೆ, ಏನು ಗೊತ್ತಾ? ಬನ್ನಿ. ಸೋತಾಗ ನನ್ನಿಂದನೇ ಸೋತಿದ್ದು, ನಾನೇ ಇದಕ್ಕೆ ಕಾರಣ, ನಾನೇ ಇದನ್ನು ಅಟ್ರ್ಯಾಕ್ಟ್ ಮಾಡಿದೆ, ನಾನೇ ಇದನ್ನು ಸರಿ ಮಾಡಬೇಕು ಅಂತ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ, ಅಟ್ಲೀಸ್ಟ್ ಮನಸ್ಸಿನಲ್ಲಾದರೂ. ಆ್ಯಂಡ್ ಗೆದ್ದಾಗ ಇದಕ್ಕೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನನ್ನ ತಂದೆ, ತಾಯಿ, ಸಿಬ್ಲಿಂಗ್ಸು, ಫ್ಯಾಮಿಲಿ, ನನ್ನ ಪಾರ್ಟ್ನರು, ನನ್ನ ಮಗು, ನೇಚರು, ಯೂನಿವರ್ಸು, ದೇವರು, ಫ್ರೆಂಡ್ಸು, ಕೊಲೀಗ್ಸು, ನೇಬರ್ಸು, ಎವ್ರಿಬಡಿ, ಈವನ್ ಎನಿಮೀಸ್, ಎಲ್ಲರೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಎನರ್ಜಿನ ಎಕ್ಸ್ಪ್ಯಾಂಡ್ ಮಾಡಿ. ಈ ಥರ ಮಾಡ್ತಾ ಹೋದರೆ ನೀವು ಯಾವಾಗ ವೀಕಾಗಿ ಫೇಲ್ ಆಗಿರ್ತೀರೋ ಆಗ ಮತ್ತೆ ಅದು ಫೇಲ್ ಆಗದೇ ಇರೋ ಥರ ನಿಮ್ಮ ಪವರ್ ನಿಮಗೆ ವಾಪಸ್ ಬರುತ್ತೆ. ಬಿಕಾಸ್ ಯು ನೋ ದಟ್ ಯು ಆರ್ ಇನ್ ಆಬ್ಸಲ್ಯೂಟ್ ಕಂಟ್ರೋಲ್ ಆಫ್ ದ್ಯಾಟ್ ಆ್ಯಂಡ್ ಯು ಅಲೋನ್ ಕ್ಯಾನ್ ರೆಕ್ಟಿಫೈ ಇಟ್. ಯಾಕೆಂದರೆ ಅವ್ರು ಸರಿ ಮಾಡ್ತಾರೆ, ಇವ್ರು ಸರಿ ಮಾಡ್ತಾರೆ ಅಂತ ಹೋದರೆ ಮತ್ತು ಸರಿ ಹೋಗುವಂಥ ಸಂಗತಿ ಬರೋದೇ ಇಲ್ಲ. ಆ್ಯಂಡ್ ಯಾವಾಗ ನೀವು ಸಕ್ಸಸ್ಫುಲ್ ಆಗ್ತಿರೋ ಆ ಕಾರಣ ಎಲ್ಲರಿಗೂ ಕೊಟ್ಟರೆ, ಯಾರ ಮುಖಾಂತರ ಆದರೂ ಮತ್ತೆ ಗುಡ್ ಲಕ್ ನಿಮಗೆ ಮತ್ತೆ ಅಟ್ರ್ಯಾಕ್ಟ್ ಆಗಿ ಮತ್ತೆ ಸಕ್ಸಸ್ಸನ್ನು ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಏನಂತೀರಾ?